ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋನಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಸ್ಟ್ರಕ್ಚರ್ ಬಗ್ಗೆ ನೋಡಿದ್ವಿ. ಇವತ್ತು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಸಿಲೆಬಸ್ನ ಕಂಪ್ಲೀಟಾಗಿ ಸಿಂಪಲ್ ವೇನಲ್ಲಿ ನೋಡ್ತಾ ಹೋಗೋಣ. ಬಹಳ ಬಿಗಿನರ್ಸು ಡೈರೆಕ್ಟ್ ಬುಕ್ಸ್ ಪರ್ಚೇಸ್ ಮಾಡಿಬಿಡ್ತಾರೆ. ಆದರೆ ಸಿಲೆಬಸ್ ಏನು ಅಂತ ಗೊತ್ತಿಲ್ಲದೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದು ಕರೆಕ್ಟ್ ಅಪ್ರೋಚ್ ಅಲ್ಲ. ಸಿಲೆಬಸ್ ಅರ್ಥ ಆದಮೇಲೆ ಪ್ರಿಪ್ರೇಷನ್ ತುಂಬ ಈಸಿ ಆಗುತ್ತೆ. ಸೊ ಇವಾಗ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಟೋಟಲ್ಲು 2 ಪೇಪರ್ಸ್ ಇರುತ್ತೆ. ಫಸ್ಟ್ ಪೇಪರ್ ಬಂದುಬಿಟ್ಟು ಜನರಲ್ ಸ್ಟಡೀಸ್ ಪೇಪರ್ 1 ಅಂತ, ಸೆಕೆಂಡ್ ಬಂದುಬಿಟ್ಟು ಸಿ ಸ್ಯಾಟ್. ಜನರಲ್ ಸ್ಟಡೀಸ್ ಪೇಪರ್ 1 ಮಾರ್ಕ್ಸು ಕ್ವಾಲಿಫೈಯಿಂಗ್ಗೆ ಕನ್ಸಿಡರ್ ಆಗುತ್ತೆ. ಬಟ್ ಸಿ ಸ್ಯಾಟ್ ಪೇಪರು ಕೇವಲ ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಈಗ ಜಿ ಎಸ್ ಪೇಪರಲ್ಲಿರೋ ಒಂದೊಂದೇ ಸಬ್ಜೆಕ್ಟ್ಸ್ನ ನೋಡ್ತಾ ಹೋಗೋಣ. ಜಿ ಎಸ್ ಪೇಪರಲ್ಲಿ ಟೋಟಲ್ 7 ಮೇಜರ್ ಸಬ್ಜೆಕ್ಟ್ಸ್ ಕವರ್ ಆಗುತ್ತೆ. ಯು ಪಿ ಎಸ್ ಸಿ ಕ್ವಶನ್ಸು ಆಲ್ಮೋಸ್ಟ್ ಈ ಸಿಲೆಬಸ್ಸಿಂದನೇ ಬರುತ್ತೆ. ಒಂದೊಂದು ಸಬ್ಜೆಕ್ಟ್ನ ಡೀಟೇಲಾಗಿ ನೋಡೋಣ. ಫಸ್ಟ್ ಬಂದುಬಿಟ್ಟು ಹಿಸ್ಟ್ರಿ ಅಂದರೆ ಡೇಟ್ಸ್ ಮೆಮೊರೈಸ್ ಮಾಡೋದು ಮಾತ್ರ ಅಲ್ಲ, ಏನ್ಷಿಯಂಟ್ ಇಂಡಿಯಾ ಅಂತ ಬರುತ್ತೆ. ಇದರಲ್ಲಿ ಇಂಡಿಯನ್ ಸಿವಿಲೈಜೇಷನ್ ಬಗ್ಗೆ ಓದಬೇಕು, ಮತ್ತು ಬೇರೆ ಬೇರೆ ಸಿವಿಲೈಜೇಷನ್ಸ್ ಎಲ್ಲ ಬರ್ತವೆ, ಅವನ್ನ ನೋಡ್ತಾ ಹೋಗಬೇಕು. ನೆಕ್ಸ್ಟು ಮೆಡಿವಲ್ ಹಿಸ್ಟ್ರಿಯಲ್ಲಿ ಸುಲ್ತಾನ್ಸ್ ಬಗ್ಗೆ ಮತ್ತು ಮೊಘಲ್ ಪೀರಿಯಡ್ ಬಗ್ಗೆ ನೋಡ್ತಾ ಹೋಗಬೇಕು. ಇವು ಇಂಪಾರ್ಟೆಂಟ್ ಆಗಿರುತ್ತೆ. ಮಾಡ್ರನ್ ಹಿಸ್ಟ್ರಿ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಫ್ರೀಡಮ್ ಸ್ಟ್ರಗಲ್ ಮೇಲೂ ಆಲ್ಮೋಸ್ಟ್ ಎವ್ರಿ ಇಯರ್ ಕ್ವಶನ್ಸ್ ಬರ್ತವೆ ಸ್ವಲ್ಪ. ನೆಕ್ಸ್ಟ್ ಬಂದುಬಿಟ್ಟು ಆರ್ಟ್ ಆ್ಯಂಡ್ ಕಲ್ಚರ್ ಕೂಡ ಯು ಪಿ ಎಸ್ ಸಿಗೆ ಇತ್ತೀಚೆಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ಈ ಇಯರ್ ಕ್ವಶನ್ ಪೇಪರ್ 2026 ಪೇಪರ್ ನೋಡಿದರೆ ಗೊತ್ತಾಗ್ಬೋದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಜಿಯೋಗ್ರಫಿಯಲ್ಲಿ ಅರ್ತ್ ಹೇಗೆ ವರ್ಕ್ ಆಗುತ್ತೆ, ಮೌಂಟೇನ್ಸು, ರಿವರ್ಸು, ಕ್ಲೈಮೇಟು, ಮಾನ್ಸೂನು ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಡಿಯನ್ ಜಿಯೋಗ್ರಫಿ ಜೊತೆ ವರ್ಲ್ಡ್ ಜಿಯೋಗ್ರಫಿ ಬೇಸಿಕ್ಸ್ ಕೂಡ ಓದಬೇಕಾಗುತ್ತೆ. ಮ್ಯಾಪ್ಸ್ ಪ್ರಾಕ್ಟೀಸ್ ಮಾಡಿದರೆ ಜಿಯೋಗ್ರಫಿ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪೊಲಿಟಿ ಯು ಪಿ ಎಸ್ ಸಿಯಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಇರಬೇಕು. ಫಂಡಮೆಂಟಲ್ ರೈಟ್ಸು, ಡ್ಯೂಟೀಸು, ನೆಕ್ಸ್ಟು ಪಾರ್ಲಿಮೆಂಟು, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಜುಡಿಷರಿ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ನೋಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಕನಾಮಿ ಡಿಫಿಕಲ್ಟ್ ಅಂತ ಅಂದ್ಕೋಬೇಡಿ. ಬೇಸಿಕ್ ಕಾನ್ಸೆಪ್ಟನ್ನ ಅಂಡರ್ಸ್ಟ್ಯಾಂಡ್ ಮಾಡಿದರೆ ಎಕನಾಮಿ ಈಸಿ ಆಗುತ್ತೆ. ಎಕನಾಮಿಯಲ್ಲಿ ಜಿ ಡಿ ಪಿ ಅಂದರೆ ಏನು, ಬಜೆಟ್ ಯಾಕೆ ಇಂಪಾರ್ಟೆಂಟು, ಬ್ಯಾಂಕಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ ಕೂಡ ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎನ್ವಿರಾನ್ಮೆಂಟು ಲಾಸ್ಟ್ ಫ್ಯೂ ಇಯರ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ತುಂಬ ಕ್ವಶನ್ಸ್ ಕೂಡ ಬರ್ತಿದ್ದಾವೆ. ಇದರಲ್ಲಿ ಎಕಲಾಜಿ ಬಗ್ಗೆ ಬೇಸಿಕ್ಸ್ನ ತಿಳ್ಕೊಬೇಕಾಗುತ್ತೆ. ಬಯೋಡೈವರ್ಸಿಟಿ ಮತ್ತು ಕ್ಲೈಮೇಟ್ ಚೇಂಜು, ವೈಲ್ಡ್ ಲೈಫ್ ಸ್ಯಾಂಚುರೀಸು, ನ್ಯಾಷನಲ್ ಪಾರ್ಕ್ಸು ಮತ್ತು ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ಸ್ ಮೇಲೆ ಕ್ವಶನ್ಸ್ ಬರ್ತವೆ. ಇದನ್ನೆಲ್ಲ ನೋಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟು ಸೈನ್ಸ್ ಟೆಕ್ನಾಲಜಿಯಲ್ಲಿ ಸ್ಕೂಲ್ ಲೆವೆಲ್ ಬೇಸಿಕ್ಸ್ನ ಕವರ್ ಮಾಡಬೇಕಾಗತ್ತೆ. 9th 10th NCERTs ಕವರ್ ಮಾಡಿರಿ. ಅದಾದಮೇಲೆ ಕರೆಂಟ್ ಡೆವಲಪ್ಮೆಂಟ್ಸ್ ಮೇಲೆ ಫೋಕಸ್ ಮಾಡಿ. ಇಸ್ರೋ ಮಿಷನ್ ಬಗ್ಗೆ, ಬಯೋಟೆಕ್ನಾಲಜಿ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಇವು ಮತ್ತು ನ್ಯೂ ಇನ್ವೆನ್ಷನ್ಸ್ ಬಗ್ಗೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕರೆಂಟ್ ಅಫೇರ್ಸು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಬ್ಯಾಕ್ ಬೋನ್ ಇದ್ದಂಗೆ. ಡೈಲಿ ಈ ನ್ಯೂಸ್ ಪೇಪರ್ ಜೊತೆಗೆ ಮಂತ್ಲಿ ಮ್ಯಾಗ್ಝಿನ್ನ ಫಾಲೋ ಅಪ್ ಮಾಡಿರಿ. ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ಇವೆಂಟ್ಸು, ಎಕನಾಮಿ, ಎನ್ವಿರಾನ್ಮೆಂಟು, ಸೈನ್ಸು, ಗೌರ್ಮೆಂಟ್ ಸ್ಕೀಮ್ಸು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಿ ಸ್ಯಾಟ್ ಪೇಪರು. ಈ ಪೇಪರು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ, ಹಾಗಂತ ಇದನ್ನ ಇಗ್ನೋರ್ ಮಾಡಬೇಡ್ರಿ. ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಲಾಜಿಕಲ್ ರೀಸ್ನಿಂಗು, ಬೇಸಿಕ್ ಮ್ಯಾಥ್ಸು ಮತ್ತು ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಬರ್ತವೆ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದರೆ ಈ ಪೇಪರ್ ಕೂಡ ನೀವು ಈಸಿಯಾಗಿ ಕ್ವಾಲಿಫೈ ಮಾಡ್ಬೋದು. ಇದ್ರ ಜೊತೆಗೆ ನೀವು ಸಿಲೆಬಸ್ನ ಅರ್ಥ ಮಾಡ್ಕೊಂಡಾದ್ಮೇಲೆ
ನೆಕ್ಸ್ಟು ಸ್ಟೆಪ್ಪು ಎನ್ ಸಿ ಆರ್ ಟಿಸ್ನ ಫಾಲೋ ಅಪ್ ಮಾಡಿರಿ. ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡಿರಿ. ಅಟ್ಲೀಸ್ಟ್ ಲಾಸ್ಟ್ 10 to 15 ಇಯರ್ಸ್ ಪೇಪರ್ಸ್ನ ಕವರ್ ಮಾಡಿ. ಅದಾದಮೇಲೆ ರಿವಿಷನ್ ಮಾಡ್ತಾ ಹೋಗ್ರಿ ಎನ್ ಸಿ ಆರ್ ಟಿಸ್ನ. ಸೊ ಫ್ರೆಂಡ್ಸ್, ಇದು ಆಗಿತ್ತು ಕಂಪ್ಲೀಟ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಸಿಲೆಬಸ್ ಓವರು. ಸಿಲೆಬಸ್ ಕ್ಲಿಯರ್ ಆದಮೇಲೆ ಪ್ರಿಪ್ರೇಷನ್ಗೆ ರೈಟ್ ಡೈರೆಕ್ಷನ್ ಸಿಕ್ಕಂಗಾಗುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಯು ಪಿ ಎಸ್ ಸಿ ಮೇನ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.